ಶಾಸಕರಾಗಿರ್ತಕ್ಕಂಥ ಎಸ್.ಆರ್. ವಿಶ್ವನಾಥ್ ಅವರು ಇದ್ದಾರೆ. ಸರ್, ಏನ್ ಸರ್ ಆಗಿದ್ದು ಅವತ್ತು ಘಟನೆ? ಈಗಾಗಲೇ ಸದಾನಂದ ಗೌಡರು ಬೇಜಾರಾಗಿದ್ದಾರೆ ನಿಮ್ಮ ವಿಚಾರದಲ್ಲಿ. ನನಗೂ ಬೇಜಾರಿದೆ ಸರ್ ಅವ್ರ ಮೇಲೆ. ಇವತ್ತು ಯಲಾಂಗದಲ್ಲಿ 18 ವರ್ಷಗಳಿಂದ ಕೆಂಪೇಗೌಡ ಜಯಂತ್ಯೋತ್ಸವದ ಜೊತೆಯಲ್ಲಿ ಎಲ್ಲ ಜಯಂತ್ಯೋತ್ಸವಗಳನ್ನು ನಾವು ಅಧಿಕಾರಿಗಳು ಎಲ್ಲ ಪಕ್ಷದವರು ಸೇರ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ವಿ. ಮೊದಲನೇ ಬಾರಿಗೆ ಕೆಲವರ ಚಿತಾವಣೆಯಿಂದ ಎರಡನೇ ಕೆಂಪೇಗೌಡ ಜಯಂತ್ಯೋತ್ಸವನ ಮಾಡೋಕ್ಕೆ ತಯಾರಿಯನ್ನು ಮಾಡಿದ್ರು. ನಾನು ಅವ್ರಿಗೂ ಹೇಳಿದ್ದೆ, ಬೇಡ ಮಾಡಂಗಿದ್ರೆ ಎಲ್ಲ ಸೇರ್ಕೊಂಡು ಒಟ್ಟ ಮಾಡೋಣ, ಯಾಕಂದರೆ ಕೆಂಪೇಗೌಡರ ಊರಿದು, ಇಲ್ಲಿ ಎರಡು ಮಾಡಿದ್ವಿ ಅಂತಂದರೆ ಅದೊಂದು ಕಪ್ಪು ಚುಕ್ಕೆ ಬಂದಂಗೆ ಬರ್ತದೆ ಅಂತಕ್ಕಂಥದ್ದನ್ನು ಸಹಜವಾಗಿ ಹೇಳಿ ಇವರನ್ನು ಹೋಗಿ ಕರೆದಿದ್ರು, ಬೇರೆ ಕೆಂಪೇಗೌಡ ಜಯಂತ್ಯೋತ್ಸವ ಮಾಡಿದಂಥವ್ರು. ಆಗ ನಾನು ಹೇಳಿದೆ, ಹೋಗ್ಬೇಡಿ ಸರ್, ನೀವು ಅಲ್ಲಿ ಹೋದರೆ ನಮಗೆ ಒಂಥರ ಅಭಾಸ ಆಗ್ತದೆ, ಅದರಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ, ಇಲ್ಲ ಅವ್ರು ಬಂದು ಕರೆದಿದ್ದಾರೆ, ನಾನು ಹೋಗ್ತೀನಿ ಅಂದರು. ನಾನು ನಮ್ಮ ಮುಖಂಡರಿಗೆ ಹೇಳಿದೆ, ಈ ಥರ ಹೋಗೋದು ಬೇಡ ಅಂತ ಹೇಳಿ ಅಂತ ನಾನು ಹೇಳಿದ್ದು ನಿಜಾನೇ. ಅದಾದಮೇಲೆ ಇನ್ನೊಂದು ಸರಿನೂ ಫೋನ್ ಮಾಡಿ, ನೀವು ಹೋಗೋದಿತ್ತು ಅಂದರೆ ನಮಗೂ ಬಂದು ಒಂದು ಹಾರ ಹಾಕ್ಬಿಟ್ಟು ಹೋಗ್ಬಿಟ್ರಿ, ಸರ್ ಹೋಗ್ತದೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೂ ಹೋದರು, ನಾವು ರಿಕ್ವೆಸ್ಟ್ ಮಾಡಿದಾಗ ನಮ್ದಕ್ಕೂ ಬಂದರು. ಕೆಂಪೇಗೌಡರಲ್ಲಿ ಏನು ಯಾವ ಪಕ್ಷ ಯಾವುದೈತೆ ಅದರ ಕಡೆಗೆ ಇವರು BJPಯ ಮುಖ್ಯಮಂತ್ರಿಗಳಾಗಿದ್ದು, ನಾವಿವರೆಲ್ಲ ಇವ್ರು ಮುಖ್ಯಮಂತ್ರಿ ಮಾಡೋಕ್ಕಾದಾಗ ಸಾಕಷ್ಟು ಅವ್ರ ಜೊತೆಯಲ್ಲಿ ನಿಂತ್ಕೊಂಡಿರ್ತಕ್ಕಂಥವ್ರು ನಾವು. ಅವ್ರು ಬರಲಿಲ್ಲ ಅಂತಕ್ಕಂಥದ್ದು ಬೇಜಾರು. ಮತ್ತು ಸಹಜವಾಗಿ ಅವರು MLA ಅವರು ವಿಶ್ವನಾಥ್ ಅವರು ಒಕ್ಕಲಿಗರೆಲ್ಲ ಅಂತ ಹೇಳಿದಾಗ ನಾನು ಹೇಳಿದ್ದೀನಿ, ನಾವು ಒಕ್ಕಲಿಗರು ಅಂತಂದರೆ ನೀವು ಕರಾವಳಿ ಭಾಗದವ್ರು, ನೀವು ಎಂಥ ಗೌಡ್ರು ನೀವು ಅಂತೇಳಿ ಅವ್ರು ವೈಯಕ್ತಿಕವಾಗಿ ಅಂದಿದ್ದೇನೆ ಹೊರತು ನಾನು ಕರಾವಳಿಯ ಒಕ್ಕಲಿಗರ ಬಗ್ಗೆ ಆಗಲಿ ಕರಾವಳಿಯ ಸಂಪ್ರದಾಯಗಳ ಬಗ್ಗೆ ಆಗಲಿ ನಾನು ಯಾವತ್ತೂ ಕೂಡ ಎಲ್ಲೂ ಮಾತಾಡೋನಲ್ಲ. ಯಾಕಂದರೆ ನಾನು ಕೂಡ ಹಿಂದೂ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವನು. ಕರಾವಳಿ ಭಾಗದ ಜನ ಏನು ಅಂತ ಹೇಳಿ ನನಗೆ ಗೊತ್ತು, ಅಲ್ಲಿ ಸಂಘಟನೆ ಹೆಂಗೈತೆ ಅಂತೇಳಿ ಗೊತ್ತು. ಅಂಥ ಮೂರ್ಖತನ ನಾನು ಮಾಡೋಂತಾನಲ್ಲ. ನಾನು ಹೇಳೋ ಬರದಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ಅದಕ್ಕೆ ನಾನು ಕರಾವಳಿ ಭಾಗದ ಜನಗಳ ಕ್ಷಮೆಯನ್ನು ಕೇಳ್ತೀನಿ, ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಆದರೆ ಸದಾನಂದ ಗೌಡರು ಅಂದಿದ್ದಂತೂ ನಾನು ನಿಜ. ಯಾಕಂದರೆ ಇಲ್ಲಿ ನಾವು ಸ್ವಲ್ಪ ನೋಡಿ ನೇರವಾಗಿ ಮಾತಾಡ್ತೀವಿ, ಇಲ್ಲಿ ನಾವು ಒಕ್ಕಲಿಗರು ಅಲ್ಲಿ ಸಾಫ್ಟು, ನಾವು ಸ್ವಲ್ಪ ಸ್ಟ್ರಾಂಗ್, ಅದನ್ನು ಹೇಳಿರ್ತಕ್ಕಂಥದ್ದು. ಜಯಂತಿ ಅನ್ನುವಂಥದ್ದು ಕೇವಲವಾಗಿ ಕಾಂಗ್ರೆಸ್ಗಲ್ಲ, ಪಾಕಿಸ್ತಾನದಲ್ಲಿ ಮಾಡಿದ್ರು ಕೂಡ, ಕಮ್ಯುನಿಸ್ಟ್ ಮಾಡಿದ್ರು ಕೂಡ ನಾನು ಹೋಗ್ತಿರುವಂತ ವ್ಯಕ್ತಿ. ಆದ್ರೆ ನಾನು ಹೋದ್ರೆ ತಪ್ಪೇನು? ಈಗಾಗಲೇ ನಿಮ್ಮ ಮೇಲೆ ಒಂದಷ್ಟು ಆಪಾದನೆಗಳನ್ನು ಕೂಡ ಸದಾನಂದ ಗೌಡರು ಮಾಡಿದ್ದಾರೆ, ಮುತ್ತಪ್ಪರ ಏನು ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ನಾನು ಇನ್ನು ಮಾತಾಡೋಕೆ ಹೋಗಲ್ಲ. ಯಾಕಂದರೆ ನಮ್ಮ ಹಿರಿಯರು ಹೇಳಿದ್ದಾರೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತೇಳಿ. ನೀವು ಪಾಕಿಸ್ತಾನದಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವನ ಮಾಡ್ತಕ್ಕಂಥ ಬುದ್ಧಿ ಪಾಕಿಸ್ತಾನದಲ್ಲಿ ಬಂದ್ಬಿಟ್ರೆ ಅದಕ್ಕಿಂತ ಇನ್ನೇನೈತೆ ಅದರಲ್ಲಿ, ಅಲ್ಲಿ ಆಗಲ್ಲ ಅಂತೇಳಿ ಗೊತ್ತು ಇವ್ರಿಗೂ ಕೂಡ. ನಾವು ಹೇಳ್ತಕ್ಕಂಥದ್ದು, ನೀವು ನಮ್ಮಲ್ಲೂ ಬರ್ಬೋದಾಗಿತ್ತಲ್ಲ. 18 ವರ್ಷ ನಾನು ಮಾಡಿದ್ದೀನಲ್ಲ, ನಿಮ್ಗೆ ಪರಿಚಯಿಸ್ನಲ್ಲ ನಾನು, ನಮ್ಮ ಪಕ್ಷದಲ್ಲಿ ಶಾಸಕ ಅಲ್ಲ ನಾನು. ನೀವು ಅಲ್ಲಿ ಬಂದು ಒಂದೇ ಒಂದು ವಿಶ್ವಾಣ, ಅಲ್ಲೂ ಬರ್ತೀನಿ ನಾನು, ಅಲ್ಲೂ ಮಾಲಾರ್ಪಣೆ ಮಾಡ್ತೀನಿ, ಅಲ್ಲೂ ಕರೆದವ್ರು ಹೋಗ್ತೀನಿ, 100 ಕಡೆ ಹೋಗ್ರಿ ಬೇಡ ಅಂತ ಹೇಳಿದಾರೆ ಯಾರು. ಆದರೆ ನಿಮ್ಗೆ ಅವಮಾನ ಮಾಡ್ದಂಗೆ ಆಯ್ತಲ್ಲ. ಇದರಲ್ಲಿ ನಾನು ಸ್ವಲ್ಪ ಆಕ್ರೋಶ ಬರ್ತನಾಗ ಮಾತಾಡಿದ್ದೀನಿ. ಬಿಟ್ಟರೆ ನನಗೂ ಸದಾನಂದ ಗೌಡರಿಗೆ ಯಾವುದೇ ವೈಯಕ್ತಿಕವಾದಂಥ ಇಲ್ಲಿಯವರೆಗೂ ಯಾವುದೇ ಮಾತುಕತೆಯಲ್ಲಿ ಇದೇ ಮೊದಲನೇ ಬಾರಿಗೆ ನಡೆದಿರ್ತಕ್ಕಂಥದ್ದು. ಅದು ಬಿಟ್ಟ ಮೇಲೆ ಅವ್ರು ಏನೇನೋ ಮಾತಾಡೋರೆ, ವೀರ ಎಂಥದ್ದು ಮುತ್ತಪ್ಪರ ಈ ಬಗ್ಗೆ, ಆಮೇಲೆ ಅದೇನೋ ಪಿಸ್ತೂಲು ಮಚ್ಚು ಅವ್ರು 3 ತೆಗೆದ್ರೆ ನಾವು 2, ಅದನ್ನೆಲ್ಲ ಅವ್ರು ತನಿಖೆ ಮಾಡ್ಕೊಂಡು ನನಗೆ BDAನ ಮುಳುಗಿಸ್ತೀವಿ, ಮುಳುಗಿರೋ BDAನ ತಗೊಂಡ್ರೆ ನಿಮಗೂ ಗೊತ್ತು, BDAನ ನಾವು ಯಾವ ಥರ ಮಾಡಿದ್ವಿ ಅಂತೇಳಿ. ಸೊ ಅದ್ರದ್ದು ಅವ್ರು ಹೇಳಿರೋದ್ರಲ್ಲಿ ಯಾವುದೂ ಕೂಡ ಸತ್ಯಾಂಶ ಇಲ್ಲ. ಭೂಮಿ, ಆಮೇಲೆ ಅದು ಸಾವಿರಾರು ಒಕ್ಕಲಿಗರ ಜಮೀನು ನೋಡಿದವ್ರು, ಜಾತಿ ಎತ್ತು ಮಾತಾಡಿದವರು. ಒಬ್ಬ ಹಿರಿಯರು ಹಂಗೆಲ್ಲ ಮಾತಾಡಬಾರ್ದು ಅಂತ ಹೇಳಿರೋದು. ಅದಕ್ಕೆ ನಾನು ಯಾವುದು ರಿಯಾಕ್ಟ್ ಮಾಡಕ್ಕೆ ಹೋಗಿಲ್ಲ. ನಾನು ಕೆಂಪೇಗೌಡ ಜಯಂತಿ ಬಗ್ಗೆ ಮಾತ್ರ ನಾನು ರಿಯಾಕ್ಟ್ ಮಾಡಿ. ಇದಾದ್ಮೇಲೆ ನಿಮ್ಮ ನಾಯಕರು ಏನಾದ್ರು ಮಾತಾಡ್ವಿ ಅಂತ ಹೇಳಿದ್ರೆ ಸರ್, ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳೋರು ಆಗ್ಲಿ ಹೇಳ್ಬಿಟ್ಟಿದ್ವಿ, ನಾವು ಇನ್ನೇನು ಮಾತಾಡಲ್ಲ. MP ಅವರ ವಿಚಾರದಲ್ಲಿ ಸರ್, ಕೊನೆಗೆ ಸರ್ MP ಅವರ ವಿಚಾರದಲ್ಲಿ ಸರ್ ಅದನ್ನ ಮಾತಾಡ್ತೀನಿ. ಶಾಸಕ S.R. ವಿಶ್ವನಾಥ್ ಅವರ ಮಾತು. ಕ್ಯಾಮರಾ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ GB, ನ್ಯೂಸ್ 18 ಕನ್ನಡ, ಬೆಂಗಳೂರು.